ಕಾರ್ಯಕ್ರಮದ ಮುಖಾಂತರ ವಿಶೇಷವಾಗಿ ಮಹಿಳೆಯರಿಗೆ ಪರಿಸರ ಜಾಗೃತಿ ಸಭೆ, ಆಟಗಳು, ರಸಪ್ರಶ್ನೆ, ಬಹುಮಾನ, ಸಸಿ ವಿತರಣೆ ಈ ತರ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಕಳೆದ ವರ್ಷ ಒಂದು 22 ಹಳ್ಳಿಗಳಲ್ಲಿ ನಡೆಸಿದ್ವಿ. ಈ ವರ್ಷ ಒಂದು 35 ಹಳ್ಳಿಗಳಿಗೆ ಅದನ್ನ ವಿಸ್ತರಿಸಿದೀವಿ. ಮಹಿಳೆಯರಲ್ಲಿ ಒಂದು ಪರಿಸರ ಜಾಗೃತಿ ಮೂಡಬೇಕು, ಮತ್ತೆ ಅವರಿಗೆ ಒಂದು ಸಾಮಾಜಿಕ ಬೋಧನೆ ಮಾಡ್ತಿರ್ತಾರೆ. ಆದ್ರೆ ನಾವು ಅದನ್ನ ಪರಿಪಾಲನೆ ಮಾಡದೆ ಎಲ್ಲ ಒಂದ್ ಕಡೆ ಈ ಪರಿಸರ ನಾಶಕ್ಕೆ ಹೊಣೆಯಾಗಿದ್ದೀವಿ ಅಂತ ಹೇಳ್ತಾ, ಇದಾಗದ್ ಬೇಡ ಅಂತ ಹೇಳಿದ್ರೆ ನಾವು ಪರಿಸರನ ರಕ್ಷಣೆ ಮಾಡಬೇಕು, ಮಣ್ಣನ್ನ ಸಂರಕ್ಷಣೆ ಮಾಡಬೇಕು. ಅಷ್ಟೇ ಅಲ್ಲ, ಜಲ ಮೂಲಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಬೇಕು. ಯಾಕೆಂದ್ರೆ ನೀರು ಬಹಳ ಇವತ್ತು ಸ್ಕೇರ್ಸಿಟಿ ಆಗಿದೆ. ನೀರು ಬೇಕು ಅಂತ ಹೇಳಿದ್ರೆ ನಾವು ಅರಣ್ಯೀಕರಣ ಆಗ್ಬೇಕು. ಅರಣ್ಯೀಕರಣ ಆದ್ರೆ ಒಳ್ಳೆ ಮಳೆಯಾಗಿ ಬೆಳೆ ಆಗ್ತದೆ, ರೈತರ ನಾಡಿನ ಸಮೃದ್ಧಿ ಆಗ್ತದೆ ಅಂತ ಹೇಳ್ತಾ, ಮಕ್ಕಳು ತಾವೆಲ್ಲ ಶಾಲೆಗೆ ಬರ್ತಾ ಇದ್ದೀರಾ. ಕಷ್ಟಪಟ್ಟು ಓದೋದಕ್ಕಿಂತ ತಾವುಗಳೆಲ್ಲ ಇಷ್ಟಪಟ್ಟು ಓದಿ. ಯಾಕೆಂದ್ರೆ ಶಿಕ್ಷಣನೇ ಶಕ್ತಿ. ಈ ಶಿಕ್ಷಣವನ್ನ ಪಡೆದು ಕಾರಣದಿಂದ ನಾವೆಲ್ಲ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಎಷ್ಟೋ ವಿಚಾರಗಳನ್ನ ತ್ಯಾಗ ಮಾಡಿ ಶಿಕ್ಷಣಕ್ಕೆ ಗಮನ ಕೊಟ್ಟ ಕಾರಣ ನಾವೆಲ್ಲ ಇವತ್ತಿನ ದಿನ ಸ್ಟೇಜ್ ಮೇಲೆ ಕೂತಿದ್ದೀವಿ. ಆ ಪ್ರಕಾರ ನೀವುಗಳು ಮುಂದೊಂದು ದಿನ ಇಂಥ ಒಂದು ಸ್ಟೇಜ್ ಅಲ್ಲಿ ಕೂರ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ಮ ಏನು ವಿದ್ಯಾರ್ಥಿ ಜೀವನ ಇದೆ, ಇಲ್ಲಿ ಶಿಕ್ಷಣವನ್ನ ಪಡ್ಕೋಬೇಕು, ವಿದ್ಯಾರ್ಜನೆನ ಗ್ರಹಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮುಂದಿನ ಜೀವನ ಶುಭದಾಯಕವಾಗಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.